ಒಂದು ಹಸು ಗೋಮಾತೆಗೆ ಪೂಜೆ ಮಾಡೋದ್ರಿಂದ ಮುಕ್ಕೋಟಿ ದೇವರಿಗೆ ಪೂಜೆ ಮಾಡೋ ಫಲ ಸಿಗುತ್ತೆ. ಆ ಗೋಮಾತೆಯಲ್ಲಿ ಮುಕ್ಕೋಟಿ ದೇವರುಗಳು ಇರ್ತಾರೆ ಅಂತೇಳಿ ಎಲ್ಲರೂ ಹೇಳ್ತಾರೆ. ಇನ್ನು ಇವತ್ತಂತೂ ನಮ್ಮ ದೇವಸ್ಥಾನ ಹತ್ರ ಹೋಮ ಎಲ್ಲ ಮುಗಿದಿದ್ದಾದಮೇಲೆ ಈ ಥರ ಗೋಮಾತೆನ ಕರ್ಕೊಂಡು ಬಂದು ಪೂಜೆ ಮಾಡೋಕ್ಕೆ ನಿಲ್ಲಿಸಿದ್ದಾರೆ. ಇನ್ನು ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ನನಗಂತೂ ಫುಲ್ಲು ಭಯ ಆಗ್ತಾಯಿತ್ತು, ಎಲ್ಲಿ ನನ್ನ ಗುದ್ದುಬಿಡುತ್ತೋ ಅಂತ ಹೇಳಿ. ಆದರೂ ಸ್ವಲ್ಪ ಭಯದಿಂದನೇ ಪೂಜೆ ಮಾಡಿದ್ವಿ. ಇನ್ನು ಪಾಪ ಏನೂ ಮಾಡಿಲ್ಲ, ಅದು ಏನೂ ಆ ಥರ ನಮಗೆ ಇದು ಮಾಡೇ ಇಲ್ಲ. ಅಲ್ಲೆಲ್ಲನೂ ತುಂಬ ಆರಾಮಾಗಿ ಶಾಂತವಾಗಿ ನಿಂತ್ಕೊಂಡಿತ್ತು. ಪೂಜೆ ಮಾಡೋಷ್ಟೊತ್ತು ಕದಲು ಕೂಡ ಕದಲಿಲ್ಲ ಅದು ಯಾವ ಕಡೆನೂ. ಇನ್ನು ನನಗಂತೂ ಅದನ್ನು ಪೂಜೆ ಮಾಡಿ ನನಗೆ ತುಂಬಾ ಖುಷಿ ಆಗೋಯಿತು. ಅವರು ಯಾವ ಥರ ಹೇಳ್ದಾರೋ ಅದನ್ನು ಫಾಲೋ ಮಾಡ್ತೈತೆ, ಅಷ್ಟು ನೀಟಾಗಿ ಅದನ್ನು ಟ್ರೈನ್ ಮಾಡಿದ್ದಾರೆ. ಇನ್ನು ನನ್ನ ಮಗನಂತೂ ಕುಳಿಸಿದ್ರೆ ಅವ್ನಿಗಿನ್ನೂ ಫುಲ್ಲು ಖುಷಿ ಆಗೋಯಿತು. ಪಾಪ ಈ ಥರ ಮೆಟ್ಟುಗಳು ಹತ್ತೋದು ಇಳಿಯೋದು ಅಂದರೆ ಪಾಪ ಅದಕ್ಕೂ ಜಾಸ್ತಿ ಕಷ್ಟ ಆಗಿರುತ್ತೆ. ಆದರೂ ಕೂಡ ಅದು ಅಷ್ಟು ನೀಟಾಗಿ ಬಂದು ಎಲ್ಲ ಮಾಡುತ್ತೆ.